ವೆಲ್ಕಮ್ ಅಗೇನ್. ಇವತ್ತು ಎಲ್ಲರೂ ಕೇಳ್ತಾ ಇದ್ರು ಕೃಷ್ಣನ ನಿಮ್ಮ ಮಗನಿಗೆ ಮಾಡಿದಾಗ ಎಲ್ಲಿ ಡ್ರೆಸ್ನ ನೀವು ಪರ್ಚೇಸ್ ಮಾಡಿದ್ದು ಅಂತ. ನಾನು ಇದನ್ನು ಅಮೆಜಾನಲ್ಲಿ ಪರ್ಚೇಸ್ ಮಾಡಿದೆ. 170 ರುಪೀಸ್ ಏನೋ. ಇದು ಏನು ಡ್ರೆಸ್ ಬಂದಿದೆ ಏನೆಲ್ಲ ಬಂದಿದೆ ಅಂತ ತೋರಿಸ್ತೀನಿ. ಪ್ಯಾಕೇಜಿಂಗ್ ಹೀಗಿತ್ತು ನೋಡ್ಬೋದು. ಒಂದು ಫ್ಲೂಟ್ ಬಂದಿದೆ ಮತ್ತು ಒಂದು ಈ ಥರ ಕಿರೀಟ, ಕೃಷ್ಣನಿಗೆ ಅದು ಹಾಕೋ ಥರ ಕಿರೀಟ ಬಂದಿದೆ, ನವಿಲು ಗರಿ ಬಂದಿದೆ, ಮತ್ತು ಒಂದು ಮುತ್ತಿನ ಹಾರ ಅಂತ ಹೇಳ್ಬೋದು. ಮತ್ತು ಇದು ಡ್ರೆಸ್ಸು ಚೆನ್ನಾಗಿದೆ. ಒನ್ ಟೈಮ್ ಯೂಸ್ ಮಾಡೋಕ್ಕೆ, ಅಂದರೆ ನಾನು ಒಂದು 6 ಮಂತ್ ಬೇಬಿಗೆ ಅಂತ ತರಿಸ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಏಜ್ ಅಂತಂದರೆ 1 ಇಯರು 1-2 ಇಯರ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆ 160 170 ರುಪೀಸ್ಗೆ ಇದು ಸಿಕ್ಕಿರೋದು. ಅಷ್ಟೇ, 200 ಒಳಗಡೆ ಇರುತ್ತೆ, ಜಾಸ್ತಿ ಇರಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನನಗೆ ಅಷ್ಟು ದುಡ್ಡಿಗೆ ಎಷ್ಟು ವರ್ತ್ ಅಂತ ಅನ್ನಿಸ್ತು. ಇಷ್ಟೆಲ್ಲ ಐಟಮ್ಸು, ಫ್ಲೂಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚಮಕಿಯಾಗಿ ಎಲ್ಲನೂ ಈ ಥರ ರೋಲ್ ಮಾಡಿ, ಮತ್ತು ಅದು ಮುತ್ತಿನ ಕಿರೀಟ, ಇದು ನವಿಲ್ದು ಇದು ಬಂದಿದೆ, ಪಿಕಾಕ್ ಫೆದರ್ ಅದು ಬಂದಿದೆ. ಮತ್ತು ಇದು ಮುತ್ತಿನ ಹಾರನೂ ಕೂಡ ತುಂಬ ಚೆನ್ನಾಗಿತ್ತು ಹಾಕೋಕ್ಕೆ. ಇಯರಿಂಗ್ಸು ಅದೇ ಥರ ಇಯರಿಂಗ್ಸು ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆ ಇದು ಡ್ರೆಸ್ಸು, ಅಂದರೆ ಈ ಥರ ಧೋತಿ ಥರ ಪ್ಯಾಂಟು, ಮತ್ತು ಮೇಲ್ಗಡೆ ಈ ಥರ ಟಾಪು ತುಂಬ ಚೆನ್ನಾಗಿ ಬಂದಿದೆ. ಕೃಷ್ಣಂದು ಆ ಪಿಕ್ಚರ್ ಆಗಿರ್ಬೋದು, ಆ ಥರ ಲೇಸ್ ವರ್ಕು ಅದೆಲ್ಲ, ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆದರೂ ನೆಕ್ಸ್ಟ್ ಡೇ, ಇವಾಗ ಜನ್ಮಾಷ್ಟಮಿ ಏನು ಮುಗ್ದು ಹೋಗ್ಬಿಡ್ತು, ನೆಕ್ಸ್ಟು ನಿಮಗೆ ಇಷ್ಟ ಆದರೆ ನೀವು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ನನಗೇನೋ ವರ್ತ್ ಅಂತ ಅನ್ನಿಸ್ತು. ಥ್ಯಾಂಕ್ ಯು.